ವಿಜಯಪುರದಲ್ಲಿ ಮನುಕುಲವೇ ಬೆಚ್ಚುವ ವಿಚಿತ್ರ ಘಟನೆ. ಅಣ್ಣ ತಂಗಿಯ ಮೈ ಮೇಲೆ ಮೂಡುತ್ತಿದೆ ರಕ್ತಸಿಕ್ತಾಕ್ಷರ. ಬಟ್ಟೆಗಳಿಗೆ ಬೀಳುತ್ತಿದೆ ಬೆಂಕಿ, ಅತೀಂದ್ರಿಯ ಶಕ್ತಿಯ ಕಾಟ. ಪರಿಹಾರಕ್ಕಾಗಿ ಪಾಟೀಲ್ ಕುಟುಂಬದ ಕಣ್ಣೀರಿನ ಮೊರೆ. ಹೀಗೆ ಹಣೆಯಿಂದ ಸುರಿಯುತ್ತಿರೋ ರಕ್ತ, ಮೈ ಮೇಲೆ ರಕ್ತಸಿಕ್ತವಾದ ಉರ್ದು ಭಾಷೆ ಹೋಲುವ ಅಕ್ಷರಗಳು, ಭಯಾನಕ ಕಾಟಕ್ಕೆ ಹೆದರಿ ಕಣ್ಣೀರು ಹಾಕ್ತಿರೋ ಕುಟುಂಬ. ಹೌದು, ವಿಜಯಪುರ ಜಿಲ್ಲೆಯ ಚಡ್ಚನ ತಾಲೂಕಿನ ಉಮ್ರಾನಿ ಗ್ರಾಮದ ಪಾಟೀಲ್ ಕುಟುಂಬ ಈಗ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲಿ ಕಾಲ ಕಳೆಯುತ್ತಿದೆ. ಅಂದ ಹಾಗೆ ಈ ಮನೆಯಲ್ಲಿರೋ ಸುನೀಲ್ ಪಾಟೀಲ್ ಹಾಗೂ ಸುನೀತಾ ಎನ್ನುವ ಅಣ್ಣ ತಂಗಿ ವಿಚಿತ್ರ ಭಯಾನಕ ಅಗೋಚರ ಕಾಟದಿಂದ ಬಳಲುತ್ತಿದ್ದಾರಂತೆ. ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ಸಾಕು, ಸುನೀಲ್ ಹಾಗೂ ಸುನೀತಾ ಮೈ ಮೇಲೆ ಪರಚಿದ ಗಾಯಗಳು ಕಾಣುತ್ತವಂತೆ. ಕೆಲವು ಕ್ಷಣಗಳಲ್ಲಿ ಈ ಗಾಯಗಳು ಉರ್ದು ಭಾಷೆ ಹೋಲುವ ಅಕ್ಷರಗಳಾಗಿ ರಕ್ತ ಸುರಿಯುತ್ತಂತೆ. ಈ ವಿಚಿತ್ರ ಭಯಾನಕ ಕಾಟದಿಂದ ಪಾಟೀಲ್ ಕುಟುಂಬ ನಿತ್ಯ ಕಣ್ಣೀರಿನಲ್ಲಿ ಕಾಲ ಕಳೆಯುತ್ತಿದೆ. ನೋಡ್ರಿ, ನಮ್ಮ ತಳ ಉಮ್ರಾಣಿ ಅಲ್ಲೇ ಆಸ್ತಿ ಇತ್ತು, ಅಲ್ಲೇ ಇದ್ದೇವ್ರಿ. ಮುಂದೆ ಮಕ್ಕಳು ಶಾಲೆ ಕಾಲಾಗೈತೆ ಹೇಳಿ ನಾವು ವಿಜಯಪುರಕ್ಕೆ ಬಂದೇವ್ರಿ. ಮಕ್ಕಳು ಶಾಲೆ ಕೆಲಸ ಒಳಗೆ ಅವ್ನು 6ನೇ ಕ್ಲಾಸಿಗೆ ಅವ್ನಿಗೆ ಶುರು ಮಾಡಿದ್ರು. ಹುಲ್ಕೋಟಿಗೆ ಹಾಕಿದ್ದೇವ್ರಿ ಹಾಸ್ಟೆಲ್ಗೆ. ಅಲ್ಲಿಂದ ಅವ ಬೇಸೂರ್ತಾಗಿ ಹ್ಯಾಂಗೆ ಬಂದೋ ಏನೂ ಗೊತ್ತಾಗಲಿಲ್ಲ ರೀ. ಅಲ್ಲಿದ್ದು ಬಂದ ಇಲ್ಲಿದ್ದು ಅವ ಹ್ಯಾಂಗೆ ಬಂದೇನೋ ಅವನಿಗೆ ಗೊತ್ತಿದ್ದಿತ್ತು. ಆ ನಮ್ನೆ ಆಯ್ತು ರೀ. ಮನ್ಯಾಗ ಹಿಂಗೆ ಹೇಳಾರ್ದೆ ಹೋಗ್ಬಿಡ್ತಾನೆ ರೀ. ಗಾಡಿ ಮ್ಯಾಗ ಹೋಗ್ತಾನೆ, ಇದ್ರ ಮ್ಯಾಗ ಹೋಗ್ತಾನೆ. ಬೇಸೂರ್ತಾಗಿ ಏನೂ ಗೊತ್ತಿರೋದಿಲ್ಲ ರೀ ಅವನಿಗೆ. ಪೆಟ್ರೋಲ್ ಇರ್ಲಿಕ್ಕೂ ಗಾಡಿ ಹೋಗ್ತದ್ರಿ. ಹಿಂಗೆ ಪೆಟ್ರೋಲ್ ಇರ್ಲಿಕ್ಕೆ ಇಲ್ಲಿಂದ ಹೋಗಿ ಗೋವಾ ಗುಲ್ಬರ್ಗ ದಾಟಿ ಹೋಗಿ ಬಿದ್ದಿದ್ದು ರೀ. ಅಡವ್ಯಾಗ ಬಿದ್ದಿದ್ದ. ಅಲ್ಲಿ ಯಾರೋ ನೋಡಿ ಮತ್ತೆ ತೊಗೊಂಬಂದ್ರಿ. ಇದೇ ನಮ್ನೆ ಎಲ್ಲ ಕಡೆ ತೋರಿಸಿದೇವ್ರಿ. ಆ ಮಗಳಿಗೆ ಮಗನಿಗೆ ಇಟ್ಟಿರಿ, ಉಳ್ಕಿದವ್ರಿಗೆ ಯಾರಿಗೆ ಏನೂ ಇಲ್ರಿ. ಈ ಮನಾರ ಭಾಳ ದಿನ ಆಯ್ತು ರೀ, 20 ವರ್ಷ ಮ್ಯಾಗೆ ಆಯ್ತು. ಇನ್ನು ಕಳೆದ 16 ವರ್ಷಗಳ ಹಿಂದೆ ಸುನೀಲ್ಗೆ ಹುಲ್ಕೋಟಿಯ ಹಾಸ್ಟೆಲ್ಗೆ ಹಾಕಲಾಗಿತ್ತು. ಆಗ ಅರಿವೇ ಇಲ್ಲದಂತೆ ಆತ ಹಾಸ್ಟೆಲ್ ಬಿಟ್ಟು ಮನೆಗೆ ವಾಪಸ್ ಆಗಿದ್ದನಂತೆ. ಅಂದಿನಿಂದ ಅಣ್ಣ ಹಾಗೂ ತಂಗಿ ಸುನೀತಾ ದೇಹದ ಮೇಲೆ ವಿಚಿತ್ರ ಆಕೃತಿ ಅಕ್ಷರಗಳು ಮೂಡುತ್ತಿವೆಯಂತೆ. ಇದಷ್ಟೇ ಅಲ್ಲ, ಸುನೀಲ್ ಆಗಾಗ ಪೆಟ್ರೋಲ್ ಇಲ್ಲದ ಬೈಕನ್ನ ಓಡಿಸಿಕೊಂಡು ಎಲ್ಲೆಲ್ಲಿಯೋ ಹೋಗಿ ಬಿಡ್ತಿದ್ದಾನಂತೆ. ಇನ್ನು ಮನೆಯಲ್ಲಿ ಸುನೀಲ್ ಹಾಗೂ ಸುನೀತಾಳ ಬಟ್ಟೆಗಳಿಗೆ ಏಕಾಏಕಿ ಬೆಂಕಿ ಬೀಳುತ್ತಂತೆ. ಮನೆಗೂ ಬೆಂಕಿ ತಗುಲಿ ಬಹಳಷ್ಟು ನಷ್ಟವಾಗ್ತಿದೆಯಂತೆ. ಇನ್ನು ಇದೇ ಕಾಟಕ್ಕೆ ಉಮ್ರಾನಿಯಿಂದ ವಿಜಯಪುರ ನಗರಕ್ಕೆ ಶಿಫ್ಟ್ ಆಗಿದ್ದಂತೆ. ಇಲ್ಲಿಯೂ ಅದೇ ರೀತಿಯ ಘಟನೆಗಳು ಮುಂದುವರಿದಾಗ ಈಗ ಕಣ್ಣೂರು ಗ್ರಾಮಕ್ಕೆ ಶಿಫ್ಟ್ ಆಗಿದ್ದಾರೆ. ಆದರೆ ಮತ್ತೆ ಈಗ ಸುನೀಲ್ ಹಣೆಯಲ್ಲಿ ನಾಮದ ರೀತಿ ಆಕೃತಿ ಮೂಡಿ ರಕ್ತ ಸುರಿಯುತ್ತಿದೆ. ಹಲವಾರು ದೇವರು, ದಿಂಡಿರು, ದರ್ಗಾ, ಮಾಟಗಾರರ ಬಳಿ ಹೋದ್ರೂ ಸಮಸ್ಯೆ ಪರಿಹಾರ ಮಾತ್ರ ಸಿಕ್ಕಿಲ್ಲವಂತೆ. ಯಾರಾದರೂ ಈ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಸಹಾಯ ಮಾಡಿ ಅಂತಿದ್ದಾರೆ ಕುಟುಂಬಸ್ಥರು. ಇವ್ರು ನಮ್ಮ ಅಕ್ಕನ ಮಕ್ಕಳು ರೀ. ಇವರು 2 ಗಂಡಸು ಮಕ್ಕಳು, 3 ಮಂದಿ ಹೆಣ್ಮಕ್ಳು ರೀ. ಆದರೆ ಇಬ್ಬರಿಗೆ ಮಾತ್ರ ಈ ಥರ ಆಗ್ತದೆ ರೀ. ಒಬ್ಬರು ಹೆಣ್ಮಕ್ಳಿಗೆ ಮತ್ತು ಒಬ್ಬರು ಗಂಡಸರಿ. ಈಗ 16ನೇ ವರ್ಷ ನಡೆದು ಚಾಲು ಅದ ರೀ. ಇವರು 16ನೇ ವರ್ಷನಾಗಂದ್ರೆ ಹುಲ್ಕೋಟಿಗೆ ಇದ್ದರು. ಇವರು ಹುಲ್ಕೋಟಿ ಸಾಲ ಅಂದು ಹಂಗೆ ಬಂದುಬಿಟ್ಟಾನ ರೀ, ಗೊತ್ತಾಗಿಲ್ಲ. ಆಯ್ತು ಮುಂದೆ ಇದು ಹಿಂಗೆ ಅವನು ಅರಿವು ಸುಡ್ದು ಬಂಗಾರ ಹೋಗೋದು ಮತ್ತು ಪೆಟ್ರೋಲರ್ ಗಾಡಿ ಹೋಗ್ತದೆ ಅದು. ಮತ್ತು ಒಂದು 4 ದಿನ ಸುತ್ತಿ ತಪ್ಪಿ ಬಿದ್ದುಬಿಡು. ನೀರು ಕುಡಿಯೋಂಗಿಲ್ಲ, ಏನು ಕುಡಿಯೋಲ್ಲ, ನೋಡೋದು ಇಲ್ಲ ರೀ. ಮತ್ತು ಈ ಕಿವ್ಯಾಗ ಏನದ ರಗತ್ ಬರ್ತದೆ ರೀ. ರಗತ್ ಬಂದ್ಬಿಟ್ಟು ಕಿವಿನೂ ಕೇಳ್ಸಂಗಿಲ್ಲ. ಡಾಕ್ಟರ್ ತೋರಿಸಿದೀವಿ ರೀ, ಎಲ್ಲ ದೇವರು ದಿಂಡ್ರಿ ಎಲ್ಲ ಮಾಡಿದೀವಿ ರೀ. ಅದು ಮಾಡಿಸೋದು ಹೇಳ್ತಾರೆ ಯಾಕಂದ್ರೆ ಇದು ಬಾನಮತಿ ಅಂತ ನಮಗೆ ಹೇಳ್ಯಾರ. ಭಾಳ ಕಡೆ ತೋರಿಸಿದೀವಿ ರೀ. ಇದು ಕೇರಳ, ಮಂತ್ರಾಲಯ ಮತ್ತು ಈ ಕಡೆ ಮಹಾರಾಷ್ಟ್ರ ಕಡೆ ಎಲ್ಲ ಕಡೆ ಭಾಳ ಕಡೆ ತೋರಿಸಿದೀವಿ ರೀ. ಇದನ್ನು ರೊಕ್ಕ ತೋತಾರ ಮಾಡೋದಿಲ್ಲ, ಬಿಡಲ್ರಿ. ಇನ್ನು ಲೈವ್ ಆಗಿ ರಕ್ತ ಸುರಿಯೋದನ್ನ ಯಾರೂ ಕಣ್ಣಾರೆ ಕಂಡಿಲ್ಲವಂತೆ. ಸುನೀತಾ ಹಾಗೂ ಸುನೀಲ್ ಇಬ್ಬರೇ ಮನೆಯಲ್ಲಿದ್ದಾಗ ಘಟನೆಗಳು ನಡೆಯುತ್ತಿರೋದು ಹಲವು ಅನುಮಾನಗಳನ್ನ ಸೃಷ್ಟಿ ಮಾಡಿವೆ. ಈ ನಿಟ್ಟಿನಲ್ಲಿ ಅಣ್ಣ ತಂಗಿಗೆ ಮನೋವೈದ್ಯರ ಬಳಿ ಚಿಕಿತ್ಸೆ ಕೊಡಿಸಬೇಕು ಎನ್ನುವ ಸಲಹೆಗಳು ಕೇಳಿ ಬರ್ತಿವೆ. ಅದೇನಾದ್ರೂ ಆಗ್ಲಿ, ಪಾಟೀಲ್ ಕುಟುಂಬದಲ್ಲಿ ನಡೆಯುತ್ತಿರೋ ಭಯಾನಕ ಘಟನೆಗಳು ಬೇಗನೆ ನಿಲ್ಲಲಿ. ವಿಜಯ್ ಕುಮಾರ್ ಸಾರ್ವಾಡ್, ಇನ್ ನ್ಯೂಸ್, ವಿಜಯಪುರ.